ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಗಣೇಶ ಹಬ್ಬದಲ್ಲಿ ಸೌಹಾರ್ದತೆ ನಾವೆಲ್ಲ ಒಂದೇ ಎಂಬ ಸಂದೇಶ ಸಾರಿದ ಯುವಕರು. ಹಬ್ಬಗಳು ಸಂಬಂಧಗಳನ್ನು ಬಲಗೊಳಿಸುತ್ತವೆ ಅಂತ ನಂಬಿಕೆ ಇದೆ. ಇದನ್ನು ಮೈಸೂರಿನ ಕೆಆರ್ ಮೊಹಲ್ಲಾದ ತೊಗರಿ ಬೀದಿಯ ಯುವಕರು ಸಾಬೀತುಪಡಿಸಿದ್ದಾರೆ. ಎರಡು ಸಮುದಾಯಗಳು ಒಂದಾಗಿ ಗಣೇಶ ಹಬ್ಬ ಆಚರಿಸುವ ಮೂಲಕ ಸಾಮರಸ್ಯತೆಯನ್ನು ಪ್ರದರ್ಶಿಸಿದ್ದಾರೆ. ಪಂಚಮುಖಿ ವಿನಾಯಕ ಯುವಕರ ಬಳಗದ ಕಾರ್ಯಕರ್ತರು ತಮ್ಮ ಮುಸಲ್ಮಾನ್ ಸ್ನೇಹಿತರ ಜೊತೆ ಕೈ ಜೋಡಿಸಿ ವಿಘ್ನ ವಿನಾಶಕನಿಗೆ ಒಟ್ಟಾಗಿ ಪೂಜೆ ಸಲ್ಲಿಸುವ ಮೂಲಕ ಸೌಹಾರ್ದತೆಯನ್ನು ಮೆರೆದಿದ್ದಾರೆ. ವಕ್ರತುಂಡನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪ್ರಸಾದ ಹಾಗೂ ನೈವೇದ್ಯವನ್ನು ಪರಸ್ಪರ ತಿನ್ನಿಸಿ ಸಂಭ್ರಮಿಸಿದ್ದಾರೆ. ನಂತರ ಪರಸ್ಪರ ಆಲಿಂಗಿಸಿಕೊಂಡು ಗಣೇಶ ಹಾಗೂ ಮೊಹರಂ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಮೂಲಕ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂಬ ಸಂದೇಶವನ್ನು ಜನತೆಗೆ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಮುಖಿ ವಿನಾಯಕ ಯುವಕರ ಬಳಗದ ಅಧ್ಯಕ್ಷ ರವಿ ನಂದನ್, ಇತಿಹಾಸದಲ್ಲಿ ಎರಡು ಸಮುದಾಯಗಳ ಹಬ್ಬಗಳು ಬಂದರೆ ಸೌಹಾರ್ದವಾಗಿ ಆಚರಣೆ ಮಾಡುವ ಪದ್ಧತಿ ನಮ್ಮ ನಾಡಿನಲ್ಲಿದೆ. ಆದರೆ ಕೆಲವು ಕಿಡಿಗೇಡಿಗಳಿಂದ ಎರಡು ಸಮಾಜದಲ್ಲಿ ಶಾಂತಿಯನ್ನ ಕದಡುವ ಯತ್ನಗಳು ನಡೀತಾ ಇದ್ದು, ಅದರಿಂದಾಗಿ ಎರಡು ಸಮುದಾಯದ ಮುಖಂಡರು ಈ ಬಗ್ಗೆ ಆಸಕ್ತಿ ವಹಿಸಿ ಹಬ್ಬಗಳನ್ನು ಆಚರಣೆ ಮಾಡಲು ಮುಂದಾಗಬೇಕು. ಈ ದಿನ ಯುವಕರು ಒಟ್ಟಾಗಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸ್ತಾ ಬಂದಿರುವುದು ಬಹಳ ಸಂತಸವನ್ನ ತಂದಿದೆ. ಇದೇ ರೀತಿ ಸೌಹಾರ್ದತೆ ಆಚರಣೆ ಪ್ರತಿ ಜಿಲ್ಲೆಯಲ್ಲಿ ಆದರೆ ಸಮಾಜದಲ್ಲಿ ಉತ್ತಮ ಬೆಳವಣಿಗೆ ಕಾಣಲು ಸಾಧ್ಯವಿದೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಸಲ್ಮಾನ್ ಬಾಂಧವರಾದ ಗುಲ್ಸೇನ್ ಪಾಷಾ, ಅಮೀನ್, ಕೋಹಿಲ್, ಅಹಮದ್ ಜೂನಿಯರ್, ಮುಷೀರ್ ಮತ್ತು ಸಲ್ಮಾನ್ ಪಾಷಾ, ಸಮೀರ್ ಮತ್ತು ಕೆಪಿಸಿ ಸದಸ್ಯರಾದ ನಜರ್ಬಾದ್, ನಟರಾಜ್, ಜಿ ರಾಘವೇಂದ್ರ, ಶ್ರೀ ಪಂಚಮುಖಿ ವಿನಾಯಕ ಯುವಕರ ಬಳಗದ ಅಧ್ಯಕ್ಷ ರವಿ ನಂದನ್, ರವಿಜೇತ್ ಮತ್ತು ಗಿರೀಶ್, ಹರ್ಷ, ಸುಭಾಷ್, ಉಮೇಶ್ ಮತ್ತು ಇನ್ನಿತರ ಯುವಕರು ಮಿತ್ರರು ಹಾಜರಿದ್ದರು. ಗಣಪತಿ ಹಬ್ಬದ ಶುಭಾಶಯಗಳು. ಎಲ್ಲ ಸೇರ್ಕೊಂಡು ಹಿಂದೂ ಇಲ್ಲಿ ಮುಸ್ಲಿಮ್ಸ್ ಇಲ್ಲಿ ನಮ್ಮ ಏರಿಯಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಖುಷಿಯಾಗಿ ನಾವು ಎಲ್ಲ ಹಬ್ಬ ಮಾಡ್ತೀವಿ. ನಮ್ಮ ಹಬ್ಬಕ್ಕೆ ಇವ್ರು ಬರ್ತಾರೆ, ಹಬ್ಬಕ್ಕೆ ನಾವು ಹೋಗ್ತೀವಿ. ಇದರಿಂದ ನಮಗೆ ಭಾಳ ಖುಷಿ ಆಗುತ್ತೆ. ಎಲ್ಲ ಕಡೆ ಈ ಥರ ಆಗಬೇಕು ಅಂತ ನಾನು ಎಲ್ಲ ಕೇಳ್ಕೊತಾ ಇದ್ದೀವಿ. ಜನ ಇದ್ದಾರೆ, ಅವರೆಲ್ಲರಿಗೆ ಕೇಳ್ಕೊತಾ ಇದ್ದೀನಿ, ಈ ಥರ ಮಾಡ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಇರಿ ಅಂತ ಕೇಳ್ಕೊತಾ ಇದ್ದೀನಿ. ಗುಲ್ಶನ್ ಪಾಷಾ ಅಂತ. ನಾಡಿನ ಸಮಸ್ತ ಜನತೆಗೆ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಪಂಚಮುಖಿ ವಿನಾಯಕ ಯುವಕರ ಬಳಗ ಅಂದ್ಬಿಟ್ಟು ತೊಗರಿ ಬೀದಿಯಲ್ಲಿ ಗಣಪತಿ ಕೂರಿಸ್ತಾ ಇದ್ದೀವಿ. 24ನೇ ವರ್ಷದ ಇದು ನಮ್ಮದು ಆಚರಣೆ. ಮುಂದಿನ ವರ್ಷ 25ನೇ ವರ್ಷ. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ. ಮುಸ್ಲಿಮ್ಸು ಬರ್ತಾರೆ, ಅವರೊಬ್ಬಕ್ಕೆ ನಾವು ಹೋಗ್ತೀವಿ, ನಮ್ಮ ಹೋಗಕ್ಕೆ ಅವ್ರು ಬರ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇದೇ ರೀತಿ ಎಲ್ಲ ಕಡೆ ನಡಿಬೇಕು. ಯಾವುದೇ ರೀತಿ ನಮ್ಮ ಮಧ್ಯೆ ಆಗಲಿ, ಮುಸ್ಲಿಮ್ಸ್ ಮಧ್ಯೆ ಆಗಲಿ ಯಾವುದೇ ರೀತಿ ಒಂದು ಮಧ್ಯ ಜಗಳ ಅನ್ನೋದು ಇರಬಾರ್ದು. ಎಲ್ಲ ಒಂದಾಗಿರಬೇಕು ಭಾರತ ದೇಶದಲ್ಲಿ. ಎಲ್ರಿಗೂ ಗೌರಿಯ ಗಣೇಶ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಅವರಲ್ಲಿ ನಮ್ಮ ಆಚರಣೆ ಅವರು ತೋರಿಸ್ಕೊಡ್ತೀವಿ. ಅವರು ಎಲ್ಲ ಬರ್ತಾರೆ, ಅವರು ಎಲ್ಲ ಪ್ರಸಾದ ಹಂಚ್ತಾರೆ, ಅವರು ಪ್ರಸಾದ ತಗೋತಾರೆ. ನಮ್ಮಲ್ಲಿ ಇದೇ ಒಂದು ವಿಶೇಷತೆ. ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ, ಮಸೀದಿ ಒಳಗಡೆ ಹೋಗ್ತೀವಿ, ನಾವು ಕೂಡ ಪ್ರೇಯರ್ ಮಾಡ್ತೀವಿ ಅಷ್ಟೇ. ಇದೇ ಶುಕ್ರವಾರ ಈದ್ ಮಿಲಾದ್ ಇದೆ. ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಅವರ ಆಚರಣೆ ಚೆನ್ನಾಗಾಗಲಿ, ಖುಷಿಯಾಗಿ ಎಲ್ಲರೂ ಇರಲಿ. ನನ್ನ ಹೆಸರು ನಂದನ್ ಅಂದ್ಬಿಟ್ಟು ತೊಗರಿ ಬೀದಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.